ಇದ್ರಲ್ಲಿ ನಾವು USP ಏನು ಅಂದ್ರೆ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್, B2B ಬಿಸ್ನೆಸ್ ಹೇಗ್ ಮಾಡ್ಬೇಕು, B2C ಬಿಸ್ನೆಸ್ ಹೇಗ್ ಮಾಡ್ಬೇಕು, B2B2C ಬಿಸ್ನೆಸ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. 24 ಸಿಲೆಬಸ್ ಇರುತ್ತೆ ನಮ್ಮಲ್ಲಿ. ಏನ್ 24 ಸಿಲೆಬಸ್ ಇರುತ್ತೆ? ಸೊ ಬಲೂನ್ ಡೆಕೋರೇಷನ್ ಅಂದ್ರೆ ಏನು, ಫ್ಲವರ್ ಡೆಕೋರೇಷನ್ ಅಂದ್ರೆ ಏನು, ಈವೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರ್ಬೇಕು, ಈವೆಂಟ್ ವೆನ್ಯೂ ಬುಕಿಂಗ್ ಹೇಗಿರ್ಬೇಕು, ಮತ್ತೆ ಈವೆಂಟ್ ಪ್ರಾಪ್ಸ್ ಮತ್ತೆ ರೆಂಟ್ ಹೇಗ್ ತಗೋಬೇಕು, ಈ ತರ ಮಾರ್ಕೆಟಿಂಗ್ ಹೇಗ್ ಮಾಡ್ಬೇಕು, ಅದ್ರ ಜೊತೆಗೆ ವೆಂಡರ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ಬೇಕು. ಸೊ ಇದೆಲ್ಲ 24 ಸಿಲೆಬಸ್ ಇರುತ್ತೆ. ಇದ್ರಲ್ಲಿ ನಾವು USP ಏನು ಅಂದ್ರೆ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್, B2B ಬಿಸ್ನೆಸ್ ಹೇಗ್ ಮಾಡ್ಬೇಕು, B2C ಬಿಸ್ನೆಸ್ ಹೇಗ್ ಮಾಡ್ಬೇಕು, B2B2C ಬಿಸ್ನೆಸ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಎಷ್ಟೊಂದ್ ಜನಕ್ಕೆ ಅದು ಗೊತ್ತಿರೋದಿಲ್ಲ. ಈಗ ನೀವು ನನ್ಗೆ ಎಂಕ್ವೈರಿ ಮಾಡಿದಿರಲ್ಲ, ಇದು B2C ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ, ಗೂಗಲ್ ಅಲ್ಲಿ ನೋಡಿದ್ರಿ, ಅದನ್ನ ನೋಡ್ಬಿಟ್ಟು ಎಂಕ್ವೈರಿ ಮಾಡಿದಿರ. ಇದು B2C. ಅದೇ ಯಾರಾದ್ರೂ ಈವೆಂಟ್ ಆರ್ಗನೈಸರ್ ನಿಮ್ ಕಾಂಟ್ಯಾಕ್ಟ್ ಇರೋರು ಹೇಳಿದ್ರೆ, ನಮ್ಮ ಅರುಣ್ ಸರ್ ಅಂತ ಅವ್ರು ಇನ್ಸ್ಟಿಟ್ಯೂಟ್ ಮಾಡ್ತಿದ್ದಾರೆ, ನಿಮ್ ಡಾಟರ್ ಇನ್ ಲಾನ ಅಲ್ಲಿ ನೀವು ಜಾಯಿನ್ ಮಾಡಿಸ್ಬೋದು ಅಂತ ಹೇಳಿದ್ರೆ, ಅದು B2B2C. ಅವರು ನನಗೆ ಕನೆಕ್ಟ್ ಮಾಡಿ ಡೈರೆಕ್ಟ್ ನಿಮ್ಗೆ ಹೇಳಿರ್ತಾರೆ, ಮತ್ತೆ ಅದನ್ನ B2B ತರಾನು ಕನೆಕ್ಟ್ ಮಾಡ್ಕೋಬಹುದು. ಇದನ್ನ ಹೇಳ್ಕೊಡ್ತೀವಿ.